Hello guys, welcome back to my Minecraft video. ನಾನು ಸ್ಟೀವ್ ಕ್ಯಾರೆಕ್ಟರ್ ಇದೆ ಸ್ವಿಚ್ ಐತೆ ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕು ಅದೇ ನಂಗೆ ಬೆಟರ್ ಮನೆ ಕಟ್ಟಕ್ಕೆ ಎಲ್ಲಿದೆ ವಿಡಿಯೋ ಫಸ್ಟ್ ಪರ್ಸನ್ ಸ್ವಿಚ್ ಆಗೈತೆ ನನ್ನ ವಿಲೇಜ್ ಬಿಟ್ಟು ಹೋಗೇ ಇಲ್ಲ ಅವತ್ತಿಂದನು ಆ ವಿಡಿಯೋದಿಂದ ಗ್ರಾಸ್ ಬ್ಲಾಕ್ ಅಂಟ್ಕೊಬಿಟ್ಟಿದೆ ಮನೆಗೆ ಜಾಂಬಿ ಮನೆ ಒಳಗಡೆ ಬಂದಿದೆ ಲೈಟ್ ಹಾಕಿರಲಿಲ್ಲ ಜಾಸ್ತಿ ಬೆಂಕಿ ಹಿಂಗೆ ಅದು ಬೆಂದೋಯ್ತಾ ಇದೆ ಮೊಟ್ಟೆ ಹತ್ರ ಬ್ಲಾಕ್ಸ್ ಹಾಕ್ಬಿಡ್ತೀನಿ ಇವತ್ತು ನಾವು ಫ್ಲೋರ್ ಸ್ಟಾರ್ಟ್ ಮಾಡ್ತೀವಿ ಫ್ಲೋರ್ ಇವತ್ತು ಕಂಟಿನ್ಯೂ ಮಾಡಬೇಕು ಏನೇನು ಮಾಡಬೇಕು ಅಂತ ನಂಗೆ ತಲೆ ಓಡ್ತು ಅಂದರೆ ಸ್ಟಾರ್ಟ್ ಮಾಡಬೇಕು ಇನ್ನೂ ಒಂಚೂರು ಮಾಡಬೇಕಷ್ಟು ಪ್ರೊಟೆಕ್ಟ್ ಮಾಡೋಣ ಅಂತ ನಾನು ಹೇಳಿದ್ನಲ್ಲ ವಾಲ್ ಹಾಕ್ಬೇಕು ಅಂತ ವಿಲೇಜ್ ಸುತ್ತ ಯಾವ ಬ್ಲಾಕ್ ಅಂತ ನನಗೆ ಫಸ್ಟ್ ಸ್ವಲ್ಪ ಮಾಡೋಣ ಆಮೇಲೆ ಬೇಕಾದ್ರೆ ಮಾಡಿದ್ದೀನಿ ನಾನು ಈ ಥರ ಇಷ್ಟು ಮಾಡೋಣ ಅಂತ ಹಾಕೊಳ್ಳೋಣ ಆಮೇಲೆ ಬೇಕಾದ್ರೆ ಚೆನ್ನಾಗಿದೆ ಮಾಡೋಣ ಈ ಫ್ಲವರ್ಸ್ ಎಲ್ಲ ಮುದ್ದಿಗೆ ಬಂದೈತೆ ಲೈಟ್ ಮೇಲಕ್ಕೆ ಬರೀ ಸೀಲಿಂಗ್ ಹಾಕಿದ್ದೀನಿ ಕೆಳಗಡೆ ಏನಾದ್ರು ಗ್ಲೋ ಸ್ಟೋನ್ ಹತ್ರ ಮಾಡೋಣ ಅಂತ ಮತ್ತೆ ಇಲ್ಲಿ ಜೂನ್ ತಾರೀಕಿಂದ ದೊಡ್ಡ ಪ್ರಾಬ್ಲಮ್ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ಬೋದು ಯಾಕಂದ್ರೆ ನಿಮ್ಗೆ ಗೊತ್ತು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಬಿಲ್ಡಿಂಗ್ ಮಾಡ್ತಾ ಇರುವಾಗ ಆದ್ರೂ ಬಟ್ ನಾನು ಮಾಡ್ತಾರೆ ಮನೆ ಕಟ್ಟಕ್ಕಾಗಲ್ಲ ಹಾಗಂದ್ರೆ ರಜೆ ದಿನ ಸಂಡೇ ಆ ಥರ ಮಾಡ್ಬೋದು ಅನ್ಕೋತೀನಿ ಅಲ್ಲಿ ಸರ್ವೈವಲ್ ಇದ್ದಿದ್ರೆ ನಾನು ಇದೆಲ್ಲ ಕಟ್ಟಕ್ಕೆ ಆಯ್ತಿರಲಿಲ್ಲ ಅದಕ್ಕೆ ಕ್ರಿಯೇಟಿವ್ ಮೋಡ್ಗೆ ರಿಲೇಟೆಡ್ ವಿಡಿಯೋಸ್ ಆಗಿರುತ್ತೆ ಮೈನ್ಕ್ರಾಫ್ಟ್ ವಿಡಿಯೋಸ್ ಆ ಥರ ಬರಲ್ಲ ಯಾಕಂದ್ರೆ ಜಾಸ್ತಿ ಫ್ಲವರ್ಸ್ ಮನೆ ಕಟ್ಟಕ್ಕಾಗಲ್ಲ ಎಲ್ಲರಿಗೂ ಫ್ಲವರ್ ಎಲ್ಲ ಹೊಡೆದಾಕ್ಬೇಕು ಯಾವಾಗಲೂ ಹಿಂಗೆ ಮಾಡೋದು ಮತ್ತು ಇನ್ನೊಂದು ವಿಷಯ ನನಗೆ ಒಂದು ಮೈನ್ಕ್ರಾಫ್ಟ್ ವರ್ಲ್ಡ್ ಇತ್ತು ನಾನು ಮತ್ತು ಎಲ್ಲ ಕವರ್ ಮಾಡಿ ಫ್ರೆಂಡು ಫುಲ್ ಸಖತ್ತಾಗಿ ಮಾಡಿದ್ವಿ ಅಲ್ಲಿ ಮಲ್ಟಿಪ್ಲೇಯರ್ ಆಡ್ತಾಯಿದ್ವಿ ಅಲ್ಲಿ ಹೇಳ್ಬೇಕಂದ್ರೆ ನನ್ನ ಮನೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಐಸ್ ಬಯಮ್ ಪಕ್ಕನೇ ಗ್ರಾಸ್ ಬಯಮ್ ಇತ್ತಾ ಅಲ್ಲಿ ವಿಲೇಜು ಇತ್ತು ಗ್ರಾಸ್ ಬಯಮಲ್ಲಿ ಐಸ್ ಬಯಮಲ್ಲಿ ನಾನು ಮನೆ ಕಟ್ಕೊಂಡು ಅದನ್ನು ಗೊತ್ತು ಅಲ್ವಾ ವಾಲ್ ಸ್ಟೋನ್ ವಾಲ್ಲು ಆ ಥರ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಫುಲ್ಲು ನಾನು ಐಸ್ ಬಯಮನ್ನು ನಾನೇ ತಗೊಂಡಿದ್ದೀನಿ ಗ್ರಾಸ್ ಬಯಮನ್ನು ನಾನೇ ತಗೊಂಡಿದ್ದೀನಿ ಫುಲ್ ಮಸ್ತಾಗಿತ್ತದು ಇನ್ನೂ ಮಸ್ತಾಗಿ ಪ್ಲ್ಯಾನ್ಗಳು ಮಾಡ್ಕೊಂಡಿದ್ದೆ ಝೂನು ಮಾಡಿದೆ ನಾನು ಪಿಗ್ಗೆಲ್ಲ ಇಟ್ಟು ಆದರೆ ಏನಾಯಿತು ಗೊತ್ತಾ ಮೊಬೈಲ್ ಏನೋ ರಿಪೇರಿ ಮಾಡಬೇಕಾಗಿತ್ತು ಅದಕ್ಕೆ ಕೊಟ್ಟಿದ್ವಾ ಆಮೇಲೆ ಫುಲ್ಲು ಮೊಬೈಲೇ ರಿಸೆಟ್ ಆಗೋಯ್ತು ಅದರಿಂದನೇ ನಂಗೆ ಫ್ರೀ ಫೈರ್ ಅಕೌಂಟು ಹೊಟ್ಟೋಯ್ತು ಹಾಗೆ ನನ್ನ ಮೈನ್ಕ್ರಾಫ್ಟ್ ಅಕೌಂಟು ಡಿಲೀಟ್ ಆಗೋಯ್ತು ಗೈಸ್ ಅದೇ ನಾನು ಹೇಳಿದ್ನಲ್ಲ ಅದೇ ವಾಲೆಲ್ಲ ಹಾಕಿದ್ವಿ ಅಂತ ಸ್ಟೋನ್ ವಾಲ್ ಮೈನ್ಕ್ರಾಫ್ಟಲ್ಲಿ ಅದೆಲ್ಲ ಡಿಲೀಟ್ ಆಗೋಯ್ತು ಫುಲ್ ಸಖತ್ತಾಗಿತ್ತು ಆಟ ಆಡೋಕ್ಕೂ ಮಜಾ ಬರ್ತೈತಲ್ಲಿ ಸದ್ಯಕ್ಕೆ ಇಲ್ಲಿ ಲೈಟ್ ಹಾಕಿರ್ತೀನಿ ಫುಲ್ ಕತ್ಲೆ ಏನೂ ಕಾಣಿಸ್ತಿಲ್ಲ ಇಲ್ಲಿ ಸ್ಪೈಡರ್ಗಳೆಲ್ಲ ಬಂದವೆ ಸ್ವಾಡ್ ತಗೊಂಡು ಸಾಯಿಸ್ಬೇಕು ಅವ್ರನ್ನ ಇಲ್ಲಾಂದರೆ ಗೊತ್ತಲ್ಲ ಫುಲ್ ಮಾಬ್ ಆರ್ಮಿ ಮಾಡ್ಕೋತಾರೆ ನನ್ನ ಮನೇನ ನಾನು ಹೇಳ್ಬೇಕಂದ್ರೆ ನಂಗೆ ಫಸ್ಟು ನನ್ನ ವಿಲೇಜ್ ಹುಡುಕ್ಬಿಟ್ಟು ನನ್ನ ಮನೆ ಕಟ್ಕೊಂಡು ವಿಲೇಜನ್ನು ಪ್ರೊಟೆಕ್ಟ್ ಮಾಡೋದೇ ನಾನು ಯಾವಾಗಲೂ ಕೆಲಸ ಯಾವಾಗಲೂ ನಾನು ಮೈನ್ಕ್ರಾಫ್ಟ್ ವರ್ಲ್ಡನ್ನು ಕ್ರಿಯೇಟ್ ಮಾಡಿದ್ರೆ ಅದೇ ನನ್ನ ಮೇನ್ ಟಾರ್ಗೆಟ್ ಇವರೆಲ್ಲ ಜಾಸ್ತಿ ಆಯಿತು ಈ ಮಾಬ್ಸ್ದು ನೋಡಿ ಈ ಥರ ಡಿಸೈನ್ ಮಾಡ್ಕೊಂಡು ಈ ಥರ ಕಟ್ಟೋದು ನಾನು ಸುಮ್ಮನೆ ನಂಗೆ ಒಂಥರ ಆಗುತ್ತವ ನೋಡಿಲಿ ಈ ಥರ ನಿಮ್ಗೆ ಆಗಿದ್ರೆ ಹೆಂಗೆ ಆಗಿರುತ್ತೆ ಇಲ್ಲಿ ಇರೋ ಒಂದು ನಿಮಿಷ ಸ್ವಾಡ್ ತಗೊಂಡು ಇವ್ರನ್ನೆಲ್ಲ ಸಾಯಿಸ್ಬಿಡ್ಬೇಕು ಇದೇನಪ್ಪ ಇದು ನನ್ನ ಚಾನಲ್ ಹೆಸರು ಬಂದಿರೋದೆ ನನ್ನ ಚಾನಲ್ ಹೆಸರು ಬಂದಿದೆ ಇಲ್ಲಿ ನನ್ನ ಹ್ಯಾಂಡಲ್ಲು ಎಲ್ಲ ಡಿಲೀಟ್ ಮಾಡ್ಬಿಡೋಣ ಬನ್ನಿ ನಾನು ಸ್ವಾಡ್ ಹೇಳಿದ್ನಲ್ಲ ಅದನ್ನು ತಗೊಳ್ಳೋಣ ಹಂಗಂದ್ರೆ ಯಾವಾಗಲೂ ಫ್ರೀ ಇರುತ್ತೆ ಹಂಗಂದ್ರೆ ಕ್ರಿಯೇಟಿವ್ ಮಾಡಲಿ ಯಾವಾಗಲೂ ಫ್ರೀ ಆಗಿರುತ್ತೆ ಸ್ವಾಡ್ಸ್ ಎಲ್ಲ ಏನು ಬೇಕೆಲ್ಲ ಫ್ರೀ ಇವ್ರನ್ನೆಲ್ಲ ಸಾಯಿಸ್ಬಿಟ್ಟು ನೆಮ್ಮದಿಯಾಗಿ ಮನೆ ಕಟ್ಟಬೇಕು ರಾತ್ರಿ ಬೇರೆ ಆಗೋಯ್ತು ಮತ್ತು ಮಾಬುದು ಲೂಟ್ ಬೀಳುತ್ತಲ್ಲ ಮನೆ ಒಳಗಡೆ ಎಲ್ಲ ಕಸ ಥರ ಆಗುತ್ತಲ್ಲ ಅದು ಹೆಂಗೋ ಮಾಡ್ಕೋತಾ ಇದೆ ಅದು ಬೀಳ್ಬಾರ್ದು ಅಂತ ಇರಿ ಸೆಟ್ಟಿಂಗ್ಸ್ಗೆ ಹೋಗಿ ಅದೇನೋ ಮಾಡ್ತಾಯಿದ್ದೆ ನನಗೂ ಜಾಸ್ತಿ ಮೈನ್ಕ್ರಾಫ್ಟ್ ಆಡ್ತಾ ಇರಲಿಲ್ಲ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದೆ ಏನೋ ಮಾಡ್ತಾಯಿದ್ವಿ ಬಟನ್ 1 ಬಟನ್ 3 ಬಟನ್ 2 ಏನಿವು ಹೊಸ ಸೆಟ್ಟಿಂಗ್ಸ್ ಎಲ್ಲ ಬಂದ್ಬಿಟ್ಟಿದೆ ಮತ್ತು ಗಾಯ್ಸ್ ಒಂದು ಫನ್ನಿ ವಿಷಯ ಹೇಳ ನಾವು ಮೈನ್ಕ್ರಾಫ್ಟ್ ಆಡ್ತಾಯಿದ್ವಿ ಹಂಗಂದ್ರೆ ನಮ್ಮ ಅಕ್ಕ ಸೃಜು ಅಕ್ಕ ಅಂತ ಒಬ್ರು ಅವರು ಮೊದಲು ಮೈನ್ಕ್ರಾಫ್ಟ್ ಸಖತ್ತಾಗಿ ಆಡ್ತಾಯಿದ್ರು ಇವಾಗ ಆಡಲ್ಲ ಅವರೊಂದು ಮನೆ ಕಟ್ಕೊಟ್ಟಿದ್ರು ನನಗೆ ನಮ್ಮ ಇದೇ ಫೋನಲ್ಲಿ ಅಜ್ಜಿ ಫೋನಲ್ಲಿ ಇದು ನಮ್ಮ ಅಜ್ಜಿ ಫೋನು ಅಲ್ಲಿ ಒಂದು ಮನೆ ಕಟ್ಕೊಟ್ಟಿದ್ರು ಸ್ಪೈಡರ್ ಮನೆ ಮೇಲೆ ಹತ್ತಿತ್ತು ಕ್ರಿಯೇಟಿವ್ ಮೋಡಲ್ಲಿದ್ದೀನಿ ಗೈಸ್
ಆವಾಗ ಅದು ನಾನು ಹೊಡೆದು ಬಿಡುತ್ತೆ ಅಂತ ಮನೆ ಒಳಗಡೆ 2 ಅವರ್ ಏನೋ ಮನೆ ಒಳಗಡೆನೇ ಇದ್ದೀನಿ. ಫುಲ್ ಬ್ಯಾಟ್ರಿ ಎಲ್ಲ ಖಾಲಿ ಆಗಿತ್ತು. ಬ್ಯಾಟ್ರಿ ಫುಲ್ ಆಮೇಲೆ ನಮ್ಮ ಅಕ್ಕ ಬಂದಮೇಲೆ ನಾನು ತೋರಿಸ್ದೆ. ಆಮೇಲೆ ನಮ್ಮ ಅಕ್ಕ ಸ್ವಾಡ್ ತಗೊಂಡು ಸಾಯಿಸಿದ್ರು ಅವನು ಹಂಗಂದ್ರೆ ಸ್ಪೈಡರ್ನ. ಇದಿನ್ನೇನು ಮುಗ್ದೋಯ್ತು. ನೆಕ್ಸ್ಟು ನಾನು ವಿಲೇಜ್ ಪ್ರೊಟೆಕ್ಟ್ ಮಾಡ್ತೀನಿ ಡೈಮಂಡ್ ಬ್ಲಾಕಿಂದ. ಇಲ್ಲೊಂದು ಗ್ಯಾಪ್ ಇದೆ. ಇದೊಂದು ಪ್ರಾಬ್ಲಮ್ಮು ನೋಡಿ, ಇಲ್ಲಿ ಕತ್ಲೆ ಆಗೋಗುತ್ತೆ. ಕೆಳಗಡೆ ಇಡೋಣಂದ್ರೆ ಕೆಳಗಡೆ ನಾನು ಥಿಂಗ್ಸ್ ಇಡಬೇಕು, ಹಂಗಂದ್ರೆ ಸೋಫಾ ಆ ಥರ ಎಲ್ಲ ಮಾಡಬೇಕು. ಈ ಥರ ಇಡೋಣ ಅಂದರೆ ಇಲ್ಲೇ ಮಧ್ಯದಲ್ಲೇ ಏನಾರು ಮಾಡಬೇಕು. ಮಧ್ಯದಲ್ಲಿ ಸೋಫಾ ಮಾಡಬೇಕು. ಏನು ಮಾಡೋಣ? ಒಂದು ನಿಮಿಷ. ಇದು ಈ ಥರ ಮಾಡೋಣ ಅಂದರೆ ಕಾರ್ಪೆಟ್ ಹಾಕ್ಬೋದು ಸರಿ. ಆದರೆ ಇವಾಗ ಕಾರ್ಪೆಟ್ ಹಾಕಿದ್ರೆ ಫುಲ್ಲು ನೆಲಕ್ಕೆಲ್ಲ ಕಾರ್ಪೆಟ್ ಹಾಕಬೇಕಾಗುತ್ತೆ ಈ ಥರ ಮಾಡಿದ್ರೆ. ಅದಕ್ಕೆ ಇದನ್ನ ಆಮೇಲೆ ನೋಡ್ಕೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ. ಏನು ಮಾಡೋಣ ಅಂತ ನಂಗೆ ಫುಲ್ ತಲೆ ಕೆಟ್ಟೋಯ್ತಿದ್ದಿಲ್ಲಿ. ಒಟ್ಟಿನಲ್ಲಿ ನಮಗೆ ಲೇಟ್ ಬೇಕು, ಯಾಕಂದರೆ ಮಾಬ್ಸ್ ಮೇಲ್ಗಡೆ ಹಾಕಿದ್ರೆ ಒಳ್ಳೇದಿದು. ಈ ಕಡೆ ಒಂದು ಸ್ವಲ್ಪ ಕತ್ಲೆ ಇದೆ, ಈ ಕಡೆನೂ ಹಾಕ್ಬಿಡೋಣ. ಈ ಕಡೆ ಹಾಕೋದಾ? ಚೆನ್ನಾಗಿ ಕಾಣಿಸುತ್ತಾ? ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ, ನೋಡೋಣ. ಸಾರಿ ಗೈಸ್, ನಮ್ಮ ಅಣ್ಣ ಏನೋ ಕೆಲಸ ಹೇಳ್ಬಿಟ್ಟಿದ್ದ, ಅದಕ್ಕೆ ಹಂಗಾಯಿತು. ನಾನೇನೋ ಹೇಳ್ತಾ ಇದ್ನಲ್ಲ, ಇಲ್ಲಿ ಗೋಡೆಗೆ ಲೈಂಟನ್ ಚೆನ್ನಾಗಿರುತ್ತಾ ಇಲ್ವಾ ಅಂತ. ಬನ್ನಿ ಮನೆ ಕಳೋಣ. ಫುಲ್ ರಾತ್ರಿ ಆಗಿಬಿಟ್ಟಿದೆ. 3 ದಿನಕ್ಕಿಂತ ಹೆಚ್ಚಾಗಿ ನಾವು ಮನೆ ಕಳೆದೇ ಇದ್ರೆ ಗೊತ್ತು ಅಲ್ವ, ಪ್ಯಾಂಥಮ್ಸ್ ಬರ್ತಾರೆ. ಪ್ಯಾಂಥಮ್ಸ್ ನಿಮಗೆ ಗೊತ್ತಿರ್ಬೋದು. ಸಾರಿ ಗೈಸ್, ನನ್ನ ಫೋನ್ಗೆ ಒಂದು ಮಿಸ್ ಕಾಲ್ ಬಂದುಬಿಟ್ಟಿತ್ತು. ಮನೆ ಕಂಡಾದ್ಮೇಲೆ ನಾನೇನೋ ಮಾಡ್ಬೇಕಂತಿದ್ದೆ. ಡೈಮಂಡ್ ವಾಲ್ ಕಟ್ಟೋಣ ಅಂತ ಇದ್ದೆ ಗೈಸ್. ಡೈಮಂಡ್ ವಾಲ್ ಕಟ್ಟೋಣ ಅಂತ ಇದ್ದೆ. ಕಟ್ಲಾ ಬೇಡವಾ? ಹೆಂಗೆ ಕಟ್ಟಲೇಬೇಕು. ನೆಕ್ಸ್ಟ್ ವೀಡಿಯೋ, ಯಾಕಂದ್ರೆ ನನ್ನ ಕೈಯೆಲ್ಲ ಫುಲ್ಲು ರೆಸ್ಟ್ ಮಾಡ್ಬೇಕು ನನ್ನ ಕೈ. ಸರಿ ಗೈಸ್, ಡೈಮಂಡ್ ವಾಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಕಟ್ತೀನಿ. ನೆಕ್ಸ್ಟ್ ವೀಡಿಯೋ ಬೇಕಂದ್ರೆ ಕಮೆಂಟಲ್ಲಿ ಮಾಡಿ ಕಮೆಂಟ್ ಮಾಡಿ ಪಾರ್ಟ್ 2 ಅಂತ ಕಮೆಂಟ್ ಸೆಕ್ಷನ್ನಲ್ಲಿ. ಸರಿ ಗಾಯ್ಸ್, ಈ ನೆಕ್ಸ್ಟು ಬೇಕಾದ್ರೆ ವೀಡಿಯೋ ಮಾಡ್ತೀನಿ. ಸರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.